Hi guys, good morning. Welcome back to our YouTube channel. ಬೆಳಗ್ಗೆ ಈ ಥರ ರೆಡಿ ಹಾಕೊಂಡು ಎಲ್ಲಿ ಹೋಗ್ತಿದ್ದೆ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ನಮ್ಮ ಸ್ತೋತ್ರಂ ಸ್ಟುಡಿಯೋಸ್ ಆಫ್ ಆರ್ಟ್ ನಮ್ಮ ಸ್ಟುಡಿಯೋದಿಂದ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಫೋಟೋಗ್ರಫಿ ಮಾಡಲಿಕ್ಕೆ ಅಲ್ಲಿ. ಬೆಳಗ್ಗೆ ಒಂದು ಮನೆಯಿಂದ ಒಂದು 6:30 ಹೊರಟಿದ್ದೀನಿ. ಸೊ ಇಲ್ಲಿ ಒಂದು ಫ್ರೆಂಡ್ ಬರ್ಲಿಕ್ಕಿದ್ದ, ಅವನು ಪಿಕಪ್ ಮಾಡ್ಕೊಂಡು ಕುಂದಾಪುರದಲ್ಲಿ ಶೂಟ್ ಇರುತ್ತೆ. ಸೊ ಅಲ್ಲಿ ಹೋಗಬೇಕು. ಕೆಲವೊಂದು ಈ ಫೋಟೋಗ್ರಾಫರ್ಗೆ ಹೋಗಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಆಯಿತು, ಅವ್ರು ನಿಂತಿರ್ತಾರೆ, ಪೋಸ್ಟ್ ಕೊಡ್ತಾರೆ, ಕ್ಲಿಕ್ ಮಾಡಿ ಬಂದರೆ ಆಯಿತು. ಅದ್ರ ಹಿಂದಿನ ಶ್ರಮ ಆಗಲಿ, ನಾವು ಪಡೋ ಕಷ್ಟ ಆಗಲಿ ಅದು ಯಾರು ನೋಡೋದಿಲ್ಲ, ಕೇಳಿಸ್ತಾ ಇಲ್ಲ. ಸೊ ಬೆಳಗ್ಗೆ ಈಗ ಕೆಲವು ದೂರ ಆದರೆ ಬೆಳಗ್ಗೆ 3:30-4 ಗಂಟೆ ಹಾಗೆಲ್ಲ ಹೊರಡ್ಲಿಕ್ಕೆ ಇರ್ತದೆ. ಮತ್ತು ಇನ್ನೊಂದು ಎಂತ ಅಂದರೆ ಫೋಟೋ ಕಸ್ಟಮರ್ ಹೇಳಿ ಟೈಮಿಗಿಂತ ಒಂದು ಅರ್ಧ ಗಂಟೆ ಮುಂಚೆ ಆದರೂ ನಾವು ಅಲ್ಲಿ ರೀಚ್ ಆಗಬೇಕಾಗ್ತದೆ. ಸೊ ಅದಕ್ಕೆ ಬೇಗ ಹೊರಡೋದು. ಮಳೆ ಆಗಲಿ, ಬಿಸಿಲಾಗಲಿ, ಚಳಿ ಇರಲಿ, ಎಂಥದ್ದೇ ಇರಲಿ, ಒಟ್ಟು ನಾವು ನಮ್ಮ ಕೆಲಸ ಮಾಡಬೇಕಂತಾನೆ, ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಎಂಥದ್ದೇ ಇರಲಿ, ಸೊ ನಾವು ನಮ್ಮ ಕೆಲಸ ನಿಲ್ಲಿಸೋದಿಲ್ಲ. ಸೊ ಕಸ್ಟಮರ್ ಹೇಳಿದ ಟೈಮ್ಗೆ ಅಲ್ಲಿ ಹೋಗಿ ಅವರಿಗೆ ಖುಷಿ ಆಗುವ ಹಾಗೆ ಫೋಟೋ ತೆಗೆದು ವಿಡಿಯೋ ತೆಕ್ಕೊಟ್ಟು ಬರ್ತೇವೆ. ಇದು ಫೋಟೋಗ್ರಾಫರ್ ಲೈಫು. ಅದೇ ಕೆಲವರು ಮಾತಾಡ್ತಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೇವೆ. ಮೇಲೊಬ್ಬ ಇದ್ದಾನೆ, ಅವ್ನು ನೋಡ್ತಾನೆ ತಪ್ಪ ಸರಿ. ಸೊ ನಾನು ಸ್ವಲ್ಪ ಹೊತ್ತಿಗೆ ಫ್ರೆಂಡ್ ಬರ್ತಾನೆ, ಅವನ್ನ ಕರ್ಕೊಂಡು ಅಲ್ಲಿ ಫಂಕ್ಷನ್ಗೆ ಹೋಗಬೇಕು. ಸೊ ಗೈಸ್, ಫೈನಲಿ ಲೊಕೇಶನ್ ರೀಚ್ ಆಗಿದೆ. ಇಲ್ಲೇ ಕುಂದಾಪುರದಿಂದ ಒಂಚೂರು ಒಳಗೆ ಅಷ್ಟೇ ರೀಚ್ ಆಗಿದ್ವಿ ಫೈನಲ್. ಅಂದರೆ ಲೊಕೇಶನ್ ಹುಡುಕಿದೆ ಸ್ವಲ್ಪ ಭಾರಿ ಕಷ್ಟ. ಅಂದರೆ ಕೆಲವು ಕಡೆ ನೆಟ್ವರ್ಕ್ ಇರೋದಿಲ್ಲ. ಅವರು ಅಂದರೆ ಕಾಲಲ್ಲಿ ಹೇಳ್ತಿರ್ತಾರೆ, ಆ ಲೊಕೇಶನ್ ಹುಡ್ಕೊಂಡು ಹೋಗ್ಬೇಕು. ಅದು ಆ ಪ್ಲೇಸಿಗೆ ಬಂದು ಇರೋದಿಲ್ಲ. ಇಲ್ಲಿ ರೈಟಲ್ಲಿ ಲೆಫ್ಟ್ ತಿರುಗಿ ಸೊ ಕೊನೆ ಹುಡ್ಕೊಂಡು ಬಂದ್ವಿ, ಮನೆ ಸಿಕ್ತು. ಸ್ವಲ್ಪ ಹೊತ್ತಿಗೆ ಪುನಃ ಶೂಟ್ ಸ್ಟಾರ್ಟ್ ಮಾಡ್ತೇವೆ. ಈಗ ಬ್ರೈಡ್ ಶೂಟ್ ಮಾಡಲಿಕ್ಕೆ ಹೊಂಟಿದ್ವಿ. ನಾವು ಲೆನ್ಸ್, ಕ್ಯಾಮರಾ ಎಲ್ಲ ರೆಡಿ ಮಾಡ್ಕೊಂಡ. ಓಕೆ, ಕ್ಯಾಮರಾ, ಲೆನ್ಸ್ ಚೆಕ್ ಮಾಡ್ಕೊಂಡು ಇವಾಗಲೇ ಚೆಕ್ ಮಾಡಿ ಇಟ್ಕೊಂಡ್ರೆ ರಗಳೆ ಇಲ್ಲ. ಮತ್ತು ಫೋಟೋ ತೆಗಿಯೋತ್ತಿಗೆ ಆ ಕಡೆ ಈ ಕಡೆ ಅನುಸಾರ ಆದರೆ ಕಷ್ಟ. ಸೊ ಇಟ್ಸ್ ವರ್ಕಿಂಗ್. ಈಗ ಬ್ರೈಡಿದು ಫೋಟೋಶೂಟ್ ಮಾಡಿ ಹೋಗ್ತಿದ್ದೇವೆ. ಕ್ಯಾಮರಾ ನಮ್ಮ ಜೊತೆ ಇದ್ದಾರೆ ಇವರು, ರಿಯನ್ ಅವರು. ಹಲೋ ಗಾಯ್ಸ್, ಇವತ್ತು ನಾವು ಶೂಟ್ ಮಾಡ್ತಿದ್ದೀವಿ. ಫೋಟೋ ಶೂಟ್ ಮಾಡ್ತಿದ್ದೇವೆ. ಲೊಕೇಶನ್ ನೋಡ್ತಾ ಇದ್ದೀವಿ. ಅದು ಮಳೆವರೆಗಿಂತ ಮುಂಚೆ ಮಾಡಿದರೆ ಬೆಟರ್. ಇಲ್ಲಿ ಹೇಳಲಿಕ್ಕಾಗಲ್ಲ, ಮಳೆ ಆಗ್ಲಿಂದ ಒಂದು 2-3 ಸತಿ ಸಡನ್ ಆಗಿ ಮಳೆ ಬಂದಿದೆ. ಮೋಕೆದ ಬರ್ಸೆ ಮೋಕೆದ ಗುರು ಬಾನುಡಿ ಜಲ ಜಲ ಬರ್ಸೆ ಜುಲು ಜುಲು ಬರ್ಸೆ ಬಾನುಡಿ ಥರಪರ ಥರಪರ ಕುರು ಕುರು ಬರ್ಸೆ
ವರ್ಷ ಬಾ ನೋಡ್ದೆ. ಬನ್ನಿ ಲೊಕೇಶನ್ ನೋಡುವ ಹೇಗಿತ್ತ. ಅಲ್ಕಾಣಿ ನವಿಲ್ಕಾಣಿ ಇಲ್ಕಾಣಿ ಫೋಟೋಗ್ರಾಫರ್ ಮುಸ್ತಫಾ ಫೋಟೋಗ್ರಾಫರ್ ಮುಸ್ತಫಾ ಕಾಣಿ ಮುಸ್ತಫಾ ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಇವೆಂತಿಗೆ ಹೆಣ್ಮಕ್ಳು ಥರ ಪೋಸ್ ಕೊಡ್ತಿದೆ ಅಂತ ನೋಡ್ತಿದ್ದೀರಾ? ಎಂತ ಇಲ್ಲ ಗೈಸ್, ಅಂದರೆ ಬ್ರೈಡ್ ಬರೋಕ್ಕಿಂತ ಮುಂಚೆ ಅಲ್ಲಿ ಅವ್ರದ್ದು ಮನೆ ಹತ್ರ ಓಪನ್ ಪ್ಲೇಸ್, ಸೊ ಫೋಟೋ ತೆಗಿಲಿಕ್ಕೆ ಯಾವುದು ಒಳ್ಳೆ ಜಾಗ ಉಂಟಲ್ಲಿ ಚೂಸ್ ಮಾಡ್ತಿದ್ವಿ. ತುಂಬ ಬಿಸಿಲು ಇತ್ತು, ಒಂದು ಕಡೆ ಮಳೆ ಸಹ ಬರ್ತಿತ್ತು. ಸೊ ಅದಕ್ಕೆ ಪ್ಲೇಸ್ ಚಾಯ್ಸ್ ಮಾಡಿ ಒಂದು ಒಳ್ಳೆ ಪ್ಲೇಸ್ ನೋಡಿ ಫೋಟೋ ತೆಗೆಯುವಂಥ ಪ್ಲೇಸ್ ಚಾಯ್ಸ್ ಮಾಡ್ತಿದ್ದೆ ಅಷ್ಟೇ, ಮತ್ತೆಂತ ಸಹ ಇಲ್ಲ. ಬ್ರೈಡಿದೆಲ್ಲ ಫೋಟೋಶೂಟ್ ಆಯಿತು. ಕೊನೆಗೆ ಅಲ್ಲಿಂದ ನಾವು ಪ್ಯಾಕ್ ಮಾಡಿಕೊಂಡು ಹಾಲಿಗೆ ಹೊರಟ್ವಿ. ಫೈನಲಿ ಫೋಟೋಶೂಟ್ ಆಗಿ ಹಾಲಿಗೆ ರೀಚ್ ಆಗ್ತಿದ್ವಿ. ಬಿಸಿಲು ಫೈನಲಿ ಶೂಟಿಂಗ್ ಫೋಟೋಶೂಟು ಎಲ್ಲ ಮುಗಿಸಿ ಇವಾಗ 5:05 ಇವಾಗ ಉಡುಪಿ ಹೋಗ್ತಾ ಇದ್ದೇವೆ ವಾಪಸ್. ಉಡುಪಿ ಹೋಗಿದ ಮುಂಚೆ ಅಲ್ಲೇ ಒಂದು ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು.